ಇದೆಲ್ಲ ಮಾಡ್ತಾ ಇದ್ದಾರೆ, ಒಂದು ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಬಟ್ ಪಾಠ ಕಲಿಸೋಕೆ ಇದೊಂದೇ ಇದೆಯಾ ಅಥವಾ ಬೇರೆ ಏನಾದರೂ ಇದೆಯಾ ಈ ವಿಚಾರದಲ್ಲಿ ಅಂತ? ಯಾಕೆ ಅಂತಂದರೆ ಜನ ಹೇಳ್ತಾ ಇದ್ದಾರೆ, ಕರೆಕ್ಟು, ನಾವು ಕಸ ಎಲ್ಲೋ ಹಾಕಿದ್ವಿ ಅಂತ ಹೇಳ್ಬಿಟ್ಟು ಅದನ್ನು ಹುಡ್ಕೊಂಡು ಬಂದು ನಮ್ಮ ಮನೆ ಮುಂದೆ ಸುರಿತಾ ಇದ್ದೀರಾ, ಕರೆಕ್ಟ್. ಹಾಗಿದ್ದಾಗ ಗಾಡಿ ಬರದೇ ಇದ್ದರೆ, ಆ ಗಾಡಿ ಬರದೇ ಇದ್ದಾಗ ನಾವು ಕಸವನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ನಮ್ಮ ಗಾಡಿಯಲ್ಲಿ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಕಚೇರಿಯ ಮುಂದೆ ಎಸಿಬಹುದಾ ಅಂತ GBA ಅಧಿಕಾರಿಗಳನ್ನು ಕೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ, ಗಾಡಿಗಳು ಬಂದರೂ ಕೂಡ ಬಹಳ ಹೊತ್ತು ನಿಲ್ಲೋದಿಲ್ಲ ಅಂತ ಹೇಳಿ. ಇದಕ್ಕೇನು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ? ಆಮೇಲೆ ಕಸದ ತೊಟ್ಟಿಗಳು ಎಲ್ಲಿ ಹೋಗ್ಬಿಟ್ಟಿದ್ದಾವೆ? ಇವೆಲ್ಲ ಜನ ಕೇಳ್ತಾ ಇದ್ದಾರೆ ನೋಡಿ. GBA ಕಸ ಸುರಿಯುವ ಹಬ್ಬಕ್ಕೆ ಜನಾಕ್ರೋಶ. ಕಸದ ಗಾಡಿಯೇ ಬಂದಿಲ್ಲ, ನಾವೇನ್ ಮಾಡಬೇಕು? GBA ಮುಂದೆಯೇ ಸುರಿತೀವೆಂದ ಜನ. ಬೆಂಗಳೂರಿನ ನಿವಾಸಿಗಳು ಕಸದ ವಾಹನಕ್ಕೆ ಸರಿಯಾಗಿ ಕಸ ಹಾಕ್ತಿಲ್ಲ, ಎಲ್ಲೆಂದರಲ್ಲಿ ಕಸ ಹಾಕ್ತಿದ್ದಾರೆ ಅಂತ GBA ಅಧಿಕಾರಿಗಳು ನೂತನ ಕ್ರಮಕ್ಕೆ ಮುಂದಾಗಿದ್ದಾರೆ. ಈ ಆಪರೇಷನ್ ಕಸದ ವಿರುದ್ಧ ಬೆಂಗಳೂರು ನಿಗಿ ಕೆಂಡುವಾಗಿದ್ದಾರೆ. ನಾವೇನೋ ರಸ್ತೆಗೆ ಕಸ ಹಾಕ್ತಿದ್ದೀವಿ ಅಂತ GBA ಅಧಿಕಾರಿಗಳು ಮನೆ ಮನೆಯನ್ನ ಹುಡುಕೊಂಡು ಬಂದು ಕಸ ಸುರಿತಾ ಇದ್ದಾರೆ. ಆದರೆ ಕಸ ಕಲೆಕ್ಟ್ ಮಾಡುವ ವಾಹನಗಳೇ ಸರಿಯಾದ ದಿನಕ್ಕೆ ಬರ್ತಾ ಇಲ್ಲ. ಎಷ್ಟು ದಿನ ಅಂತ ಹೇಳಿ ಕಸ ಇಟ್ಕೊಳಕ್ಕಾಗತ್ತೆ? ಇಂಥ ಸಮಸ್ಯೆಗಳು ಬಂದಾಗ ಸಾರ್ವಜನಿಕರು ಏನ್ ಮಾಡಬೇಕು ಅಂತ GBA ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ಬೆಂಗಳೂರಿನ ಲಗ್ಗೆರೆ ನಿವಾಸಿಗಳು GBA ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮನೆ ಮುಂದೆ ಕಸ ಸುರಿತಾ ಇರೋ ವಿಚಾರವಾಗಿ ನಿಗಿ ಕೆಂಡುವಾಗಿದ್ದಾರೆ. ನಮ್ಮ ಮನೆ ಬಳಿ ಬಂದು ಕಸ ಸುರಿಯೋದಕ್ಕೇನಾದರೂ ಬಂದರೆ ನಾವೇ ಅಧಿಕಾರಿಗಳ ತಲೆ ಮೇಲೆ ಸುರಿತೀವಿ, ಅವರಿಗಾಗಿ ಕಸ ಇಟ್ಕೊಂಡು ಕಾಯ್ತಾ ಇದ್ದೀವಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಯಾಕೆಂದರೆ ಕಳೆದ 15 ದಿನಗಳಿಂದ ಕಸದ ಗಾಡಿನೇ ಬಂದಿಲ್ಲ. ಗಾಡಿ ಬಾರದ ಹೊರತು ಕಸ ಹೆಂಗೆ ಹಾಕೋದಕ್ಕಾಗುತ್ತೆ? ಅಷ್ಟೂ ದಿನ ಕಸವನ್ನು ಮನೆಯಲ್ಲೇ ಇಟ್ಕೊಳ್ಳೋಕ್ಕಾಗುತ್ತಾ? ಅಧಿಕಾರಿಗಳು ಬರಲಿ, ನಾವೇ ಅವರ ತಲೆ ಮೇಲೆ ಕಸ ಸುರಿತೀವಿ ಅಂತ ಲಗ್ಗೆರೆಯ ರಾಜೀವ್ ಗಾಂಧಿ ನಗರದಲ್ಲಿ ಜನ ಸಿಡಿದಿದ್ದಾರೆ. ನೆಟ್ಟಿಗೆ ಏರಿಯಾಗಳಿಗೆ ಕಸದ ಗಾಡಿಗಳೇ ಬರೋದಿಲ್ಲ, ಕಸ ವಿಲೇವಾರಿ ಮಾಡೋದಕ್ಕೆ ಸಿಬ್ಬಂದಿಗಳೇ ಬರೋದಿಲ್ಲ. ಹೀಗಿರುವಾಗ ಯಾವ ಪುರುಷಾರ್ಥಕ್ಕೆ ನಮ್ಮ ಮನೆಗಳ ಮುಂದೆ ಬಂದು ಕಸವನ್ನ ಸುರಿದು ಹೋಗ್ತೀರಿ ಅನ್ನುವಂತಹ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ರಿ, ಈಗ ಈ ಏರಿಯಾದಲ್ಲಿ GBAಯ ಕಸದ ಗಾಡಿಗಳು ಬರೋದಿಲ್ಲ, ಕಸವನ್ನ ಕೂಡ ಇಲ್ಲಿಂದ ತೆಗೆದುಕೊಂಡು ಹೋಗೋದಿಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಈಗ ಕಸವನ್ನ ಏನು ಸ್ಟೋರ್ ಮಾಡಿದ್ರು ಅದೆಲ್ಲವನ್ನ ಕೂಡ ತಂದು ಈಗ ರಸ್ತೆ ಮೇಲೆ ಇಟ್ಟಿದ್ದಾರೆ. ಸೊ ನಮ್ಮ ಕಸವನ್ನ ಅಧಿಕಾರಿಗಳು ತೆಗೆದುಕೊಂಡು ಹೋಗೋದೇ ಇಲ್ಲ. ಹೀಗಿರುವಂತ ಸಂದರ್ಭದಲ್ಲಿ ನಾವೆಲ್ಲಿ ಕಸವನ್ನ ಹಾಕಬೇಕು ಅನ್ನುವಂಥದ್ದನ್ನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಾತನಾಡಿಸ್ತೀನಿ ಮೇಡಮ್, ಎಷ್ಟು ದಿನದಿಂದ ಬರ್ತಾ ಇಲ್ಲ ಸರ್? 1 ವಾರ ಆದ್ರೂ ಬರಲ್ಲ, 15 ದಿನ ಆದ್ರೂ ಬರಲ್ಲ. ಮತ್ತೆ ನಾವು ಅಲ್ಲೆಲ್ಲ ಹೋಗಿ ಹಾಕಿದೀವಿ ಸರ್ ಕಸ. ಆ ಗಾಡಿ ಬಂದಾಗ ಅಲ್ಲಿಂದ ಹೋಗಿ ಹಾಕ್ತಿವಿ. ಅವ್ರು ನಾವಲ್ಲ ಅಂತ ಅವ್ರು ಬೇಗ ಹೋಗ್ಬಿಡ್ತಾರೆ ತಗೊಂಡು. ಕಸ ನಮ್ಗೆ ಹಾಕ್ಸಕ್ ಬಿಡಲ್ಲ ಸರ್ ಅವರು. ಇಲ್ಲಿಗೆ ಬಂದವ್ರು ಮಾತ್ರ ನಾವು 1 ತಿಂಗಳು ನಾವು ಬರೋದಿಲ್ಲ, ನಮಗೆ ಪ್ರಾಬ್ಲಮ್ ಇರುತ್ತೆ, ನೀವು ಎಲ್ಲೋ ಕಂಪ್ಲೇಂಟ್ ಮಾಡ್ತೀರಾ ಅವಾಗ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾವು ಕಸ ಎಲ್ಲ ಹಾಕ್ಬೇಕು ಹೇಳಿ ಸರ್? ಕಸ ಸುರಿದು ಹೋಗ್ತಾರೆ ಅಂದ್ರೆ ಮತ್ತೆ ಕಸದಿನ ಹಾಕ್ಸ್ಕೊಂಡಿಲ್ಲ ಅಂದ್ರೆ ಮತ್ತೆ ನಾವು ಇನ್ನೆಲ್ಲ ಹಾಕ್ಬೇಕು? ಎಲ್ಲಂದ್ರಲ್ಲ ನಾವು ತಗೊಂಡೋಗಿ ಸುರಿಲೇಬೇಕಲ್ವಾ? ಅದಕ್ಕೆ ಇವಾಗ BBMP ಆಫೀಸ್ ಅವ್ರು ಏನ್ ಮಾಡಿದ್ರು, ಈ ತರ ಮಾಡಿದಾರಲ್ವಾ, ಅದಕ್ಕೆ ಇನ್ನೇನು ಎಲ್ಲೂ ಕಸ ಹಾಕ್ಸಿಲ್ಲ ಅಂದ್ರೆ ಮತ್ತೆ ಅವ್ರ ಆಫೀಸ್ ಮುಂದೆ ಹೋಗಿ ಸುರಿಬೇಕು ನಾವು ಕಸನ ಅಲ್ವಾ? ಅದೇ ತಾನೇ ಮಾಡ್ಬೇಕು ನಾವೀಗ. ಕಸ ನೀವು ಅದನ್ನೇ ಮಾಡ್ತೀರಿ? ಅದನ್ನೇ ಮಾಡ್ತೀವಿ. BBMP ಆಫೀಸ್ ಹತ್ರ ತಗೊಂಡೋಗಿ ಕಸ ಸುರಿತೀವಿ ನಾವು. ಸರ್ ಏನ್ ಹೇಳ್ತೀರಿ? ಎಲ್ಲ ಅವರೇ ಮಾಡ್ಬೇಕು ಸರ್. ಕಸ ವಿಲೇವಾರಿ ಮಾಡೋರು ಡೈಲಿ ಬರ್ತಾರಾ ಇಲ್ವಾ ಅಂತ ಅವ್ರು ಬಂದು ಚೆಕ್ ಮಾಡಿಬಿಟ್ಟು ತೊಗೊಂಡು ಹೋಗ್ಬೇಕು. ಅಮ್ಮ ಹೇಳಿ. ಏನಿಲ್ಲ ಸರ್, ಅವ್ರು ಬಂದು ಕರೆಕ್ಟಾಗಿ ಬಂದು ತೊಗೊಂಡು ಹೋದ್ರೆ ನಾವೆಲ್ಲೂ ಹಾಕಲ್ಲ. ಮೊನ್ನೆ ಅಲ್ಲಿ ಬಂದು ಗಾಡಿ ನಿಂತೈತೆ, ನಾನು ಬೇಗ ಮೆಟ್ಲಿಲೇನ ಅಂತ ಬಂದು ಮೆಟ್ಲಿಂದ ಕೆಳಗೆ ಬಿದ್ದು ಅಲ್ಲಿ ಹಾಕಕ್ಕೆ ಹೋಗೋದಕ್ಕೆ ಗಾಡಿ ಮುಂದಕ್ಕೆ ಪಾಸ್ ಆಗ್ಬಿಡ್ತು ತಗೊಂಬತ್ತಾರಲ್ಲ ಅಂದ್ಬಿಟ್ಟು ನಾವೆಲ್ಲ ಹಾಕ್ಬೇಕು ಹೇಳಿ? ಹೋಗ್ಲಿ ನೀವು. ಕಸ ಮನೆ ಮುಂದೆ ಇಟ್ಕೊಂಡ್ರೆ ಸೊಳ್ಳೆ ನೊಣಗಳು ತುಂಬಿಕೊಳ್ಳುತ್ತೆ. ಎಷ್ಟು ಮಕ್ಳುಗಳೆಲ್ಲ ಕಾಯಿಲೆಗಳು ಬರ್ತವೆ, ಎಷ್ಟು ದಿನ ಇಟ್ಕೊಳಕ್ಕಾಗುತ್ತೆ ನಾವು? ಅದಕ್ಕೆ ರೋಡಲ್ಲಿ ತಗೊಂಡೋಗಿ ಹಾಕ್ತಿವಿ, ಇನ್ನೇನ್ ಮಾಡೋಕ್ಕಾಗುತ್ತೆ? ಕಸದ ವಾಹನಗಳೇ ಬರಲ್ಲ ಅಂದ್ರೆ ಏನ್ ಮಾಡೋದು? GBA ಕಚೇರಿ ಮುಂದೆ ಕಸ ಸುರಿದ್ರೆ ಒಪ್ತೀರಾ? ಜನ ರಸ್ತೆಗೆ ಕಸ ಹಾಕ್ತಾರೆ ಅಂತ ಅವರ ಮನೆ ಮುಂದೆ ಬಂದು ಕಸವನ್ನ ಸುರಿತಾ ಇದ್ದೀರಾ. ಅದೇ ರೀತಿ ಕಸದ ವಾಹನಗಳೇ ಬರಲ್ಲ ಅಂದ್ರೆ ಏನ್ ಮಾಡೋದು? GBA ಕಚೇರಿ ಮುಂದೆ ಕಸ ಸುರಿದ್ರೆ ಒಪ್ತೀರಾ ಅಂತ ಜನ GBAಗೆ ಪ್ರಶ್ನೆ ಕೇಳಿದ್ದಾರೆ. ಅಲ್ಲದೆ ಕಸದ ವಾಹನ ಕಳಿಸಲ್ಲ ಅಂದರೆ GBA ಅಧಿಕಾರಿಗಳ ಮನೆ ಮುಂದೆ ಹಾಕ್ತೀವಿ. ಕೆಲವು ಕಡೆ ಕಸದ ವಾಹನ ಬರೋದು ಗೊತ್ತೇ ಆಗಲ್ಲ. ಕಸ ವಿಲೇವಾರಿ ಮಾಡಿಲ್ಲ ಅಂದರೆ ಕಸವನ್ನು ಮನೆಯಲ್ಲೇ ಇಟ್ಕೋಬೇಕಾ? ನೀವು ವ್ಯವಸ್ಥೆ ಮಾಡಿಲ್ಲ ಅಂದರೆ ಕಸ ಎಲ್ಲಿ ಹಾಕೋದು ಅಂತ GBA ವಿರುದ್ಧ ಜನ ನಿಗಿ ಕೆಂಡವಾಗಿದ್ದಾರೆ. GBA ಮಾರ್ಷಲ್ಗಳು ಕಸವನ್ನು ಎಲ್ಲೆಂದರಲ್ಲಿ ಸುರಿತಾರೆ ಜನ ಅಂತ ಏನು ಯಾರು ಪೆನಾಲ್ಟಿಯನ್ನು ಕಟ್ಟೋದಿಲ್ಲೋ ಅವರ ಮನೆ ಮುಂದೆ ಹೋಗಿ ಕಸವನ್ನು ಸುರಿಯುವಂಥದ್ದು, ಆಮೇಲೆ ಪೆನಾಲ್ಟಿಯನ್ನು ವಸೂಲಿ ಮಾಡುವಂಥದ್ದು, ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿ ಅಪ್ಲೋಡ್ ಮಾಡುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸರಿ. ಅಂದರೆ ಯಾರು ಕಸವನ್ನು ಸುರಿತಾರೋ ಅವರಿಗೆ ಪೆನಾಲ್ಟಿಯನ್ನು ಹಾಕುವಂಥದ್ರಲ್ಲಿ ಯಾವುದೇ ರೀತಿಯಾಗಿ ತಪ್ಪಿಲ್ಲ. ಆದರೆ GBA ಈ ಮಾರ್ಷಲ್ಗಳು ಮಾಡುವಂಥದ್ದು, ಹಾಗೆ ಈ ಕಸದ ಗಾಡಿಗಳು ಬಂದರೂ ಕೂಡ ಈ ಜಾಗದಲ್ಲಿ ಅಂದರೆ ಈ ರಸ್ತೆಯಲ್ಲಿ ಅಕ್ಕಪಕ್ಕದ ಈ ವಾರ್ಡ್ನಲ್ಲಿ ಎಲ್ಲೂ ಕೂಡ ಗೊತ್ತೇ ಆಗಲ್ಲ ಅನ್ನುವಂಥ ಆರೋಪವನ್ನು ಜನ ಮಾಡ್ತಾ ಇದ್ದಾರೆ. ನಾನು ಈಗ ಇರುವಂಥ ಸ್ಥಳ ಬಂದು ಕಾಟನ್ಪೇಟೆ ಮುಖ್ಯ ರಸ್ತೆ. ಇದು ಚಿಕ್ಕಪೇಟೆ ವಾರ್ಡಿಗೆ ಸೇರುತ್ತೆ ಮತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂಥ
ಈ ಜಾಗದಲ್ಲಿ ಹಲವು ಕಡೆಗಳಲ್ಲಿ ಅಂದರೆ ಈ ಚಿಕ್ಕಪೇಟೆಯ ಏನು ವ್ಯಾಪಾರಿ ಕೇಂದ್ರ ಏನಿದೆ ಇಲ್ಲಿ ಹಲವರು ರಸ್ತೆಗಳಿಗೆ ಸುರಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕಂದರೆ ಇಲ್ಲಿ ಕಸದ ವಾಹನಗಳು ಯಾವಾಗ ಬರ್ತವೆ ಅನ್ನುವಂಥ ಇದೇ ಗೊತ್ತಾಗಲ್ಲ. ಅಂದರೆ ವಿಷಲ್ ಹಾಕುವಂಥದ್ದು ಅಥವಾ ಏನಾದರೂ ಸೌಂಡ್ ಮಾಡುವಂಥದ್ದು, ಈ ಟೈಮ್ ಬರುತ್ತೆ ಅನ್ನೋಂಥ ನಿಗದಿ ಆಗುವಂಥದ್ದು ಅದು ಯಾವುದೂ ಕೂಡ ಇಲ್ಲ. ಈ ರೀತಿಯಾಗಿ ಕಸವನ್ನು ಎಲ್ಲೆಂದರಲ್ಲಿ ಸುರಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಅನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಸರ್, ಇಲ್ಲಿ ಮೊದಲನೇದಾಗಿ ಏನು ಇವತ್ತಿನ ದಿನದಿಂದ ಮಾಡ್ತಾ ಇದ್ದಾರೆ, ಕಸ ಯಾರು ಹಾಕ್ತಾರೋ ಅವ್ರ ಮನೆ ಮುಂದೆನೇ ಕಸ ಹಾಕಿ ಜನಗಳಿಗೆ ಏನು ಅವಮಾನ ಮಾಡೋ ರೀತಿಲಿ ಮಾಡ್ತಾ ಇದ್ದಾರೆ. ನಾವೊಂದು ಪ್ರಶ್ನೆ ಕೇಳ್ತೀವಿ ಸರ್, ಈ ಕ್ಷೇತ್ರದಲ್ಲಿ ಮನೆ ಕಸ ಕಲೆಕ್ಟ್ ಮಾಡೋ ಸಿಸ್ಟಮ್ಮೇ ಮರ್ತೋಗಿದ್ದಾರೆ. ಅವ್ರ ಪಾಡ್ಗೆ ಅವ್ರು ಬರ್ತಾರೆ, ಎಲ್ಲಿ ಕಸ ಕಾಣಿಸ್ತದೆ ಕಸ ಎತ್ಕೊಂಡು ಹೋಗ್ತಾ ಇರ್ತಾರೆ. ಮನೆಗೂ ಕಾಯೋ ಅಂಥ ಪೇಷನ್ಸು ಇಲ್ಲ. ಮತ್ತು ಅದ್ರದ್ದೊಂದು ದೊಡ್ಡ ಸ್ಕ್ಯಾಮೇ ಇದೆ, ಅದು ಇನ್ನೊಂದಿನ ಹೇಳ್ತೀನಿ. ಆಮೇಲೆ ಇವತ್ತು ಜನಕ್ಕೆ ಏನು ಬುದ್ಧಿ ಬರಲಿ ಅಂತ ಇವ್ರೇನು ಮಾಡ್ತಾ ಇದ್ದಾರೆ, ಇದೊಂದು ಸರಿಯಾದ ಕ್ರಮ ಅಂತ ತಿಳ್ಕೊಂಡ್ರು. ಹೋದ ತಿಂಗಳು ನಮ್ಮ ಚಿಕ್ಕಪೇಟೆ ಇದರಲ್ಲಿ ಕಾಂಟ್ರಾಕ್ಟರ್ಗಳಿಗೆ ಪೇಮೆಂಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ಒಂದು ವಾರದವರೆಗೂ ಕಸ ಎತ್ತಿಲ್ಲ ಸರ್. ಆ ಟೈಮಲ್ಲಿ ಗಲ್ಲಿಲೂ ಕಸಗಳು ತುಂಬಿ ರಾಶಿ ತುಂಬೋಗಿದ್ದು. ಆ ಥರ ಪರಿಸ್ಥಿತಿ ಬಂದಾಗ GBA ಅವರು ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ನಾವು ಈ ಕಸನೆಲ್ಲ ಎತ್ಕೊಂಡೋಗಿ DK ಶಿವಕುಮಾರ್ ಮನೆ ಮುಂದೆ ಹಾಕ್ಬೋದಾ? ಅವ್ರಿಗೆ ಆ ಅಧಿಕಾರ ಇದ್ದರೆ ಜನಕ್ಕೆ ಈ ಅಧಿಕಾರ ಕೊಡಲೇಬೇಕಲ್ಲ ಅವರು. ಸೊ ಕಸದ ಸಮಸ್ಯೆ ಇರೋದು GB ಅಧಿಕಾರಿಗಳು ಕಳ್ಳಾಟದಲ್ಲಿ. ಜನರು ಎಲ್ಲೋ ಕಸ ಹಾಕ್ತಾರೆ, ಮನೆಗೆ ಹೋದ್ರೆ ಏನಕ್ಕೆ ಸರ್ ಅಲ್ಲಲ್ಲಿ ಹಾಕ್ತಾರೆ ಕಸ? ಮನೆ ಮುಂದೆ ಹೋಗಿ ಈಗ ವಾಹನಗಳು ಬರ್ತವೆ, ಕಸದ ವಾಹನಗಳದ್ದು ಒಂದು ದೊಡ್ಡ ಸ್ಕ್ಯಾಮ್ ಇದೆ ಸರ್. ಪ್ರತಿ ವಾಹನಗಳು ಒಂದೊಂದು ಕ್ಷೇತ್ರಕ್ಕೆ ಅಂತ ಅಲಾಟ್ ಮಾಡಿರ್ತಾರೆ. ಆ ವಾಹನದಲ್ಲಿ ಒಬ್ಬ ಡ್ರೈವರ್ಗೆ ಒಬ್ಬ ಹೆಲ್ಪರ್ ಇರ್ಬೇಕು ಸರ್. ಇಲ್ಲಿ ಏನಾಗಿದೆ ಅಂದರೆ ಹೆಲ್ಪರ್ ದುಡ್ಡು ಹೊಡಿಯೋದಕ್ಕೆ ಡ್ರೈವರು ಒಬ್ಬನೇ, ಕಸ ಎತ್ತವನು ಒಬ್ಬನೇ. ಪಾಪ ಆ ಹುಡುಗ ಕಸ ಎಷ್ಟು ಅಂತ ಎತ್ತಾನೆ. ಕಸದ ವಾಹನಗಳ ಸುಳಿವೇ ಇಲ್ಲ. ನಿಮ್ಮಿಂದಲೇ ಕಸದ ಸಮಸ್ಯೆ. ಅವೆನ್ಯೂ ರಸ್ತೆಯಲ್ಲಿ ರಾಶಿ ಕಸ. ಇನ್ನು ನಗರದ ಪ್ರಮುಖ ಬಿಸ್ನೆಸ್ ಹಬ್ಗಳಲ್ಲಿ ಕಸದ ಗಾಡಿಗಳೇ ಬರಲ್ಲ. ಹೀಗಾಗಿ ನಿಮ್ಮಿಂದಲೇ ಕಸದ ಸಮಸ್ಯೆಗಳು ಹೆಚ್ಚಾಗ್ತಿದೆ ಅಂತ ಪಬ್ಲಿಕ್ಸ್ ಕಿಡಿಕಾರಿದ್ದಾರೆ. ಕಸದ ವಾಹನಗಳು ಬರಲ್ಲ, ಮಾರ್ಷಲ್ಗಳಿಗೆ ಹೇಳಿದ್ರೂ ಸಮಸ್ಯೆ ಬಗೆಹರಿಯಲ್ಲ. ಚಿಕ್ಕಪೇಟೆ ಅವೆನ್ಯೂ ರಸ್ತೆ, ಕಬ್ಬನ್ಪೇಟೆಯಲ್ಲಿ ಕಸದ ಸಮಸ್ಯೆಗೆ ಇವರೇ ಕಾರಣ. ಹೀಗಾಗಿ ಜನರಿಗೆ ಅರಿವು ಮೂಡಿಸುವ ಮೊದಲು ನೀವು ಸರಿಯಾಗಿ ಅಂತ GBA ವಿರುದ್ಧ ಜನಾಕ್ರೋಶ ಜೋರಾಗಿದೆ. ಮುಂಚೆ ಮನೆಗೆ ಬಂದು ಸಂಗ್ರಹಣೆ ಮಾಡ್ತಾಯಿದ್ರು. ಕಸ ಸಂಗ್ರಹಣೆ ಮಾಡೋರು, ಆರನ್ನು ಹಾಕೊಂಡು ಹೋಗೋರು, ಮತ್ತು ಆಡು ಹಾಕೊಂಡು ಹೋಗೋರು, ಏನೋ ಮಾಡಿ ಸಂಗ್ರಹಣೆ ಮಾಡ್ತಾಯಿದ್ರು. ಈಗ ಸಂಗ್ರಹಣೆ ಮಾಡೋದು ನಿಂತೋಗಿದೆ. ಮತ್ತು ಎಲ್ಲಿ ನಾವು ಕಸ ಎಲ್ಲೂ ಹಾಕ್ಲಿಕ್ಕೆ ಪರಿಸ್ಥಿತಿ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕಾದ್ರೆ ರಸ್ತೆಯಲ್ಲಿ ತಂದು ಸುರಿಬೇಕಾಗುತ್ತೆ. ಫಸ್ಟು GBA ಏನು ಮಾಡಬೇಕಂದ್ರೆ ಫಸ್ಟು ಅವರು ಕಲೆಕ್ಷನ್ ಪಾಯಿಂಟ್ಗಳು ಮಾಡಿ, ಮುಂಚೆ ಆಟೋಗಳು ಬರಬೇಕಲ್ಲ, ಆ ಥರ ಆಟೋಗಳು ಮಾಡಲಿ, ಸೌಂಡ್ ಹಾಕೊಂಬರಲಿ, ನಾವೇ ಕಸನ ಗಾಡಿಗೆ ಹಾಕ್ತೀವಿ. ನಾವೆಲ್ಲೂ ರಸ್ತೆಗೂ ಹಾಕಲ್ಲ, ಯಾವುದೂ ಹಾಕಲ್ಲ. ಇದು ಬೇಕಾದ್ರೆ ನಾವು ಶ್ಯೂರಾಗಿ ಹೇಳ್ತೀವಿ. ಫಸ್ಟು ಮೊದಲು ಕಲೆಕ್ಷನ್ ಪಾಯಿಂಟ್ನ ಮಾಡಿ, ಅಂದರೆ ಕಲೆಕ್ಷನ್ ಆಟೋಗಳನ್ನ ಕಳಿಸಿದ್ರೆ ನಾವೆಲ್ಲ ಅಲ್ಲಿಗೆ ಹಾಕ್ತೀವಿ. ಅದೊಂದು ಅರಿವು ನಾವು ಮೂಡಿಸ್ತೀವಿ ಸರ್. ಅಂದರೆ ಯಾವ ಗಾಡಿಗಳೇ ಬರಲ್ವ ಇಲ್ಲಿ, ಕಸದ ಗಾಡಿಗಳು ಯಾವುದು ಬರ್ತಾಯಿಲ್ಲ ಸರ್. ಅದು ಯಾವುದೋ ತಳ್ಳಗಾಡಿ ಇಟ್ಕೊಂಡಿದ್ದಾರೆ, ಅದು ಚಕ್ರನೇ ಇಲ್ಲ. ಬೇಕಂದರೆ ನೀವು ನೋಡ್ಬೋದು, ಚಕ್ರನೇ ಇಲ್ಲ. ಅದು ಚಾಪೆಯಲ್ಲಿ ಹೇಳ್ಕೊಂಡು ಹೋಗ್ತಾರೆ ಕಸನ. ಆ ಥರ ಮಾಡ್ತಾರೆ. ಕಸಗಳು ಇವ್ರು ಎಲ್ಲಿ ಹಾಕ್ತಾರೆ ಜನಗಳು? ಅದರಿಂದ ಮನೆ ಮುಂದೆನೇ ಹಾಕ್ತಾರೆ. ಇವ್ರು ಹೇಳ್ದಂಗೆ, ದೀಪರು ಹೇಳ್ದಂಗೆ ಕಸಗಳಿಗೆ ಪಾಯಿಂಟೇ ಇಲ್ಲ. ಮೊದಲಾದರೂ ಅಲ್ಲಲ್ಲಿ ಪಾಯಿಂಟ್ ಇತ್ತು, ಇವಾಗ ಪಾಯಿಂಟು ಇಲ್ಲ. ಅವ್ರ ಕಸನೂ ತಗೊಂಡೋಗಕ್ಕೆ ಬರೋದಿಲ್ಲ. ದಿನನಿತ್ಯ ಮನೆಗೆ ಬಂದರೆ ಶಿಲ್ಪಿ ಹೊಡ್ಕೊಂಡು ಆರಾಮಾಗಿ ಜನ ಹಾಕ್ತಾರೆ. ಏನಾಗ್ತಾಯಿದೆ, ಎಲ್ಲೂ ಹಾಕೋಕ್ಕೆ ದಾರಿ ಇಲ್ದಿರ ಮನೆ ಮುಂದೆನೇ ಸುರಿಬೇಕಾಗ್ತಾಯಿದೆ. ಸರ್, ಇದು ಎಷ್ಟು ತಿಂಗಳಾಯಿತು ಅಂತ ಈ ಕಸನೂ ವಿಲೇವಾರಿ ಮಾಡಲ್ಲ? ಇಲ್ಲೇ ಖಾಲಿ ಜಾಗ ಇದ್ದರೆ ಕಸ ಸುರಿದು ಸುಮಾರು ತಿಂಗಳಾಯಿತು. ಮತ್ತು ಇನ್ನೊಂದೇನದು, ಇದೆಲ್ಲ ಕಮರ್ಷಿಯಲ್ಲು. ಒಂದೊಂದು ಬಿಲ್ಡಿಂಗಲ್ಲಿ 4 ಮನೆಗಳು, 5 ಮನೆಗಳು ಇರ್ತವೆ. ನೀವು ಒಬ್ಬರು ಕಚಡ ಹಾಕ್ದ ಅಂದರೆ ಅವ್ರ ಮನೆ ಮುಂದೆ ಸುರಿತೀರ. ಅವನೇನು ಮಾಡ್ತಾನೆ ಪಾಪ, ನೀವು ಗಾಡಿಯನ್ನು ಕಡಿಸಿದ್ರೆ ಆ ಗಾಡಿಗೆ ಹೊತ್ಕೊಂಡೋಗಿ ಹಾಕ್ತಾನೆ. ಅವ್ನು 4 ಫ್ಲೋರಲ್ಲಿ ಯಾರು ತಪ್ಪು ಮಾಡ್ತಾರೆ? ಒಬ್ಬರು ತಪ್ಪು ಮಾಡ್ತಾರೆ, 4 ಜನದ್ದು ಏನು ಶಿಕ್ಷೆ ಆಗಬೇಕಾ? ತಪ್ಪದು. ಫಸ್ಟು ನೀವು ಗಾಡಿಗಳನ್ನ ಮುಂದೆ ಬಿಟ್ಟು ವಿಸಿಲ್ ಹೊಡೀರಿ, ಬಂದು ಅರಿವು ಮೂಡಿಸಿ. ಅವ್ರು ತೊಗೊಂಬಂದು ಹಾಕಿಲ್ಲ ಅಂತ ಹೇಳಿದ್ರೆ ನೀವು ಫೈನ್ ಹಾಕೋಕ್ಕೆ ನಿಮಗೂ ಒಂದು ಮರ್ಯಾದೆ ಇರುತ್ತೆ. ನೀವು ಮಾಡ್ತಿರೋದೇ ತಪ್ಪು. ಫಸ್ಟ್ ಮಾಡ್ತಾ ಇರೋದೇ ತಪ್ಪು. ಫಸ್ಟ್ ನೀವು ಅರಿವು ಮೂಡ್ಸೋಕ್ಕೆ ಮುಂಚೆನೇ ನಿಮ್ಮ ಅಧಿಕಾರಿಗಳು ಸರಿಗಿದ್ದಾರಾ, ನಿಮ್ಮ ವ್ಯವಸ್ಥೆ ಸರಿಗಿದೆಯಾ ಅದನ್ನು ನೋಡಿ. ಅದನ್ನು ನೋಡಿ ಆಮೇಲೆ GBAದಲ್ಲಿ ಈ ಥರ ಅವ್ರ ಮನೆ ಮುಂದೆ ಕಸ ಸುರಿಯೋದೇನು ದೊಡ್ಡ ವಿಷಯ ಅಲ್ಲ. ಮನೆ ಮುಂದೆ ಏನು ಒಂದು ದಿವಸ ಸುರಿದು ಬಿಡ್ತಾರೆ, ನಾಳೆನೂ ಸುರಿತಾರಾ? ಆಗಲ್ಲ. ಏನಕ್ಕೆ ಅಂದರೆ ಅಧಿಕಾರಿಗಳು ಇಲ್ಲ, ಕೆಲಸ ಮಾಡೋರೇ ಇಲ್ಲ. ಒಂದು ಗಾಡಿಗೆ ಒಬ್ಬನೇ ಇರ್ತಾನೆ, ಇಬ್ಬಿಬ್ಬರು ಬೇಕು, ಒಬ್ಬರೇ ಇರ್ತಾರೆ ಗಾಡಿಗೆ. ಏನು ಮಾಡ್ತಾರೆ ಅವರು? ಇವಾಗ 4 ಜನ ಏನು ಮಾಡಿರ್ತಾರೆ ಕಮರ್ಷಿಯಲ್ಗಳಲ್ಲಿ? ತಪ್ಪು ತಾನೆ ಇದೆಲ್ಲನೂ. ಅವ್ರ ಮನೆಗಳು 4 ಜನನೂ 4 ಕಡೆ ಮನೆ ಇರುತ್ತೆ. ಅರಿವು ಮೂಡಿಸಿ ಫಸ್ಟು ಚಿಕ್ಕಪೇಟೆಯಲ್ಲಿ. ಏನಕ್ಕೆ ಅರಿವು ಮೂಡಿಸ್ತಲ್ಲ?
ಸರ್, ಈಗ ಜನರು ಎಲ್ಲಂದ್ರಲ್ಲಿ ಆಗ್ತಾರೆ, ಅವ್ರಿಗೆ ಒಂದು ಅರಿವು ಬರಬೇಕು ಅನ್ನುವಂಥ ಕಾರಣಕ್ಕೆ ಅವ್ರ ಮನೆ ಮುಂದೆ ಸುರಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ನೀವು ಅದನ್ನು ಒಪ್ತೀರಾ? ಹೆಂಗೆ? ಮನೆ ಮುಂದೆ ಸುರಿಯೋದ್ರ ಮೊದಲು ಇವರು ಕಸ ತಗೊಂಡೋಗಿ ಹೋಗ್ಲಿಕ್ಕೆ ಬೇಕಾಗಿ ಏನೇನು ಪೂರ್ವ ನಿಯೋಜಿತ ಕ್ರಮಗಳನ್ನು ಇವರು ತಗೊಂಡಿದ್ದಾರೆ. ಇವರು ಎಷ್ಟು ಮಾತ್ರಕ್ಕೆ ಇಷ್ಟು ಬೃಹದಾಕಾರವಾಗಿ ಬೆಳೆದಿರೋ ಬೆಂಗಳೂರು, ಇವರ ವ್ಯವಸ್ಥೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಫಸ್ಟ್ ಯೋಚನೆ ಮಾಡಲಿ. ಜನಸಾಮಾನ್ಯ ತಾನು ತಿಂದ ಕಸವನ್ನು ಎಲ್ಲಿ ಹಾಕಬೇಕು ಅಂತೇಳಿ ಇವ್ರು ಹೇಳ್ತಾರಲ್ಲ, ಇವರೊಂದು ಜಾಗ ಗುರುತಿಸ್ಕೊಡ್ಲಿ. ಇವತ್ತು ಪೂರ್ಣ ಇವ್ರು ಹೇಳ್ತಾ, ನಮ್ಮ ಸ್ನೇಹಿತರು ಹೇಳಿದಾಗೆ ಇವತ್ತು ಪೂರ್ಣ ಎಲ್ಲ ಕಮರ್ಷಿಯಲ್ ಆದ ಕಾರಣ ಕಸ ಹಾಕಲಿಕ್ಕೆ ಜಾಗ ಇಲ್ಲ. ಇದಿಷ್ಟೆಲ್ಲ ಇದು ಇವತ್ತು ನಿನ್ನೆ ಸಮಸ್ಯೆ ಅಲ್ಲ, ಇದು ಎಷ್ಟೋ ವರ್ಷಗಳಿಂದ ಆಗ್ತಾ ಇರೋ ಸಮಸ್ಯೆ ಇದು. ಇದಕ್ಕೊಂದು ಪರಿಹಾರ ಕಂಡುಕೊಳ್ಳದೆ ಇವರು ಯಾರೋ ಸಾಮಾನ್ಯರ ಮನೆ ಮುಂದೆ ತೊಗೊಂಡೋಗಿ ಕಸ ಸುರಿತೀನಿ ಅಂತ ಹೇಳಿದರೆ, ಇದು ಅಧಿಕಾರಿಗಳು ಮನೆ ಮುಂದೆ ಕಸ ಸುರಿಲಿ ಮೊದಲು, ಆಗ ಬುದ್ಧಿ ಬರುತ್ತೆ. ಹೇಗೆ ಕ್ರಮ ತಗೊಳ್ಬೇಕು ಅಂತ ಆಗ ಗೊತ್ತಾಗುತ್ತೆ. ನಿದ್ದೆ ಮಾಡಿದ್ದಾರೆ ಅಧಿಕಾರಿಗಳು. ಇವ್ರಿಗೆ ಹೇಳಿದರೆ ಈಗ GBA ಹೆಸರು ಹೇಳ್ತಾರೆ. ಈಗ BBMP ಇದ್ದದ್ದು GBA ಆಗಿದೆ. ಇವರು ತಪ್ಪಿಸ್ಕೊಳ್ಳಿಕ್ಕೆ ಬೇಕಾಗಿ ಈಗ GBA ಹೆಸರು ಹೇಳ್ತಾರೆ. ಒಂದು ಕಾಮಗಾರಿ ಸರ್ ನಡೆದಿದ್ರೆ ತೋರಿಸಿ ಸರ್ ಇಲ್ಲಿ ಹತ್ರ. ಇನ್ನು ಇದೇ ವಿಚಾರವಾಗಿ ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರಿಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಸದ ಗಾಡಿಗಳೇ ಬರೋದಿಲ್ಲ, ಕಸ ನಾವು ಎಲ್ಲಿ ಬಿಸಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ನಯವಾಗಿ ಜಾರ್ಕೊಂಡಿದ್ದಾರೆ. ನಗರದಲ್ಲಿ ನಮ್ಮ ಕಸದ ಲಾರಿಗಳು ಓಡಾಡ್ತವೆ. ಹೆಲ್ತ್ ಆಫೀಸರ್ಸ್, ಮಾರ್ಷಲ್ಸ್ಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ನಮ್ಮ ಪೌರ ಕಾರ್ಮಿಕರು ಕಸವನ್ನು ಸಂಗ್ರಹ ಮಾಡ್ತಾರೆ. ಎಲ್ಲೆಲ್ಲಿ ಕಸವನ್ನು ಸಂಗ್ರಹ ಮಾಡಲ್ಲ ಅಲ್ಲಿ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ. ಎಲ್ಲ ಕಡೆ ವಾಹನಗಳು ಹೋಗ್ತಾ ಇದೆ ಅಂತ ಕರಿಗೌಡ ಹೇಳಿದರು. ಮಾಡ್ತೀವಿ. ಏನಾರ ನಮ್ಮ ಆಟೋ ಟಿಪ್ಪರ್ ಬಂದಿಲ್ಲ ಅಂತ ಹೇಳಿ ಸಾರ್ವಜನಿಕರು ನಮ್ಮ ಸಹಾಯವಾಣಿ 1533ಗೆ ದೂರು ಕೊಟ್ಟರೆ, ನಾವು ಆಟೋ ಟಿಪ್ಪರ್ ಯಾರು ಕಾಂಟ್ರಾಕ್ಟರ್ ಹೋಗೋದಿಲ್ಲ ಅವ್ರ ಮೇಲೂ ಕೂಡ ದಂಡ ಎಲ್ಲ ಆಟೋ ಟಿಪ್ಪರ್ ಮೇಲೆ ನಾವು ಮೈಕ್ ಹಾಕ್ಲಿಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಇನ್ನು ಮುಂದೆ ಆಟೋ ಟಿಪ್ಪರ್ ಹೋದ ಎಲ್ಲ ಮನೆ ಹೋಗುವಾಗ ಆಟೋ ಟಿಪ್ಪರಲ್ಲಿ ಅವರು ಪ್ರಚಾರ ಮಾಡ್ತಾರೆ ಕಸ ಕೊಡಿ ಅಂತ. ಈಗ ಎಲ್ಲ ನಮ್ಮ ಮಾರ್ಷಲ್ಗೆ, JHIಗಳಿಗೆ, ಲಿಂಕ್ ವರ್ಕರ್ಸ್ಗೆ, ನಮ್ಮ AAGMಗಳಿಗೆಲ್ಲ ಆಲ್ರೆಡಿ ಸೂಚನೆ ಕೊಟ್ಟಿದ್ದೀನಿ. ಪ್ರತಿ ರಸ್ತೆಗೆ ಆಟೋ ಟಿಪ್ಪರ್ ಹೋಗುವಂಥದ್ದನ್ನು ಖಾತ್ರಿಪಡಿಸಲಿಕ್ಕೆ ಸೂಚನೆಯನ್ನು ನೀಡಿದ್ದೇನೆ. ಜನ ಎಲ್ಲೆಲ್ಲಿ ಕಸವನ್ನು ಬಿಸಾಡ್ತಾರೆ ಅಂತಹ ಜಾಗಗಳ ಮೇಲೆ GBA ಮಾರ್ಷಲ್ಸ್ಗಳು ತೀವ್ರ ನಿಗಾವನ್ನು ವಹಿಸ್ತಾರೆ. ಕಸ ಬಿಸಾಡೋದಕ್ಕೆ ಬಂದರೆ ಕೂಡಲೇ ಅದೇ ಕಸವನ್ನು ಅವರ ಮನೆ ಬಾಗಿಲಿಗೆ ಹೋಗಿ ಬಿಸಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಲಗ್ಗೆರೆ ಮತ್ತು ರಾಜೀವ್ ಗಾಂಧಿ ನಗರದಲ್ಲಿ ಕಸವನ್ನು ಸಂಗ್ರಹ ಮಾಡೋದಕ್ಕೆ GBA ಕಸದ ಗಾಡಿಗಳೇ ಬರೋದಿಲ್ಲ. ಹೀಗಾಗಿ ಇಲ್ಲಿಗೆ ಏನಾದರೂ ನಮ್ಮ ಮನೆಗೆ ಬಂದು ಕಸವನ್ನು ಸುರಿಯೋದಕ್ಕೆ ಬಂದರೆ ಅದೇ ಕಸವನ್ನು ಅವರ ತಲೆ ಮೇಲೆ ಸುರಿತೀವಿ ಅಂತ ಹೇಳಿ ಇವತ್ತು ಕಸವನ್ನು ಮನೆಯ ಮುಂದೆನೇ ಇಟ್ಕೊಂಡಿದ್ರು. ಆದರೆ ಯಾವ ಅಧಿಕಾರಿಗಳು ಕೂಡ ಅಲ್ಲಿಗೆ ಹೋಗಲಿಲ್ಲ. ಆದರೆ GBAಯ ಈ ಒಂದು ಪ್ಲಾನ್ ಅಭಿಯಾನ ಉತ್ತಮವಾಗಿದೆ. ಆದರೆ ತಾನು ಮಾಡಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ತಾನು ಮರೆತಿದೆ ಅನ್ನುವಂಥದ್ದು ಜನರ ಆಕ್ರೋಶ, ಅಸಮಾಧಾನ. ಒಟ್ಟಾರೆ ಕಸಮುಕ್ತ ನಗರವನ್ನಾಗಿ ಮಾಡೋಕೆ GBA ಒಳ್ಳೆ ಕೆಲಸ ಏನೂ ಮಾಡ್ತಿದೆ. ಕಸದ ವಾಹನಗಳೇ ಮನೆ ಬಳಿ ಹೋಗಲಿಲ್ಲವಾದರೆ ಜನ ಏನು ಮಾಡಬೇಕು? ಕಚೇರಿ ಮುಂದೆನೇ ಕಸ ಸುರಿಬೇಕಾ? ನಿಮ್ಮ ಕೆಲಸ ತಿರುಗುಬಾಣ ಆಗೋ ಬದಲು ಎಚ್ಚರಿಕೆಯ ಹೆಜ್ಜೆ ಇಡೋದು ಉತ್ತಮ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ TV, ಬೆಂಗಳೂರು.